ಮೊದಲನೇದಾಗಿ ನಮ್ಮ ಹಿರಿಯರಿಗೆ ಕೃತಜ್ಞತೆ ತಿಳಿಸ್ಬೇಕು. ಲಕ್ಷ್ಮಣ ಹಿರೇಕೆರೂರ್ಗೆ, ಯಲ್ಲಪ್ಪಾಚಾರ್ಯಗ ಹಾಗೂ ಅವ್ರ ಜೊತೆ ಇದ್ದಂತ ಎಲ್ಲ ಹಿರಿಯರ್ಗ ಅವ್ರು ತೋರಿಸ್ಕೊಟ್ಟಂತ ಈ ಮಾರ್ಗದರ್ಶನದಾಗ ಇವತ್ತು ಸಂತೋಷ್ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ, ಉಪಾಧ್ಯಕ್ಷರ ಶಿವಣ್ಣ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ ಈ ಒಂದು ವಿಜೃಂಭಣೆಯಿಂದ ಜಾತ್ರೆ ವರ್ಷಕ್ಕಿಂತ ವರ್ಷ ಹೆಚ್ಚಿನ ರೀತಿಯಲ್ಲಿ ಒಂದು ದೇವಿಯವನ ಉತ್ಸವವನ್ನು ಮಾಡ್ಕೊಂಡು ಹೊಂಟಿದ್ದೀವಿ. ವಿಶೇಷತೆ ಹೇಳ್ಬೇಕಂತಂದ್ರ ಈ ಒಂದು ಶ್ರೀ ಗಾಳಿದುರ್ಗಮ್ಮ ತಾಯಿಯ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಕ್ತರ ದೇವಿಯನ್ನ ದರ್ಶನ ಮಾಡೋದಾಗಿರ್ಬೋದು, ಮತ್ತು ದೇವಿಗೆ ಸರ್ವಾರು ಜನಕರಿಗೆ ಪ್ರಸಾದಕ್ಕೆ ಏನು ದಾಸೋಹ ನಡೀತಿರ್ತೈತಿ, ಅವ್ರ ಕೈಲಾದಷ್ಟು ಭಕ್ತಿಯಿಂದ ಏನು ಪ್ರತಿದಿನ ಏನು ತಿನ್ನುವಂಥ ಪದಾರ್ಥಗಳು ಇರ್ತಾವ, ಹಂಗೆ ಅಡುಗೆಗೆ ಏನೇನು ಬೇಕಾಗ್ತಾವ ಅಂಥವೆಲ್ಲ ಭಕ್ತಿಯಿಂದ ಕೊಡುವಂಥದ್ದು ಭಕ್ತರು ಮಾಡ್ತಿದ್ದಾರೆ. ಮತ್ತು ಡೊಳ್ಳು ಕುಣಿತ ಇವೆಲ್ಲ ಸಂಭ್ರಮದಿಂದ ಮೆರವಣಿಗೆಯನ್ನು ಮಾಡುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿ ಬ್ಯಾಟಿಯ ಪದ್ಧತಿಯನ್ನ ಎಲ್ಲಿಯೂ ಮಾಡೋದಿಲ್ಲ. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹುಬ್ಬಳ್ಳಿಯ ಪ್ರಸಿದ್ಧ ಗ್ರಾಮ ದೇವತೆ ಆದಂತ ಶ್ರೀ ಗಾಳಿದುರ್ಗಮ್ಮ ತಾಯಿ ಹೊಸರಿನಲ್ಲಿ ಈ ಅದ್ದೂರಿಯ ಜಾತ್ರೆಯನ್ನು ನಡೀತಿದೆ. ಬಹಳಷ್ಟು ಪುಣೆ, ಮುಂಬೈ, ಆಮೇಲೆ ದಾವಣಗೆರೆ, ರಾಣಿಬೆನ್ನೂರು ಕಡೆಯಿಂದ ಬೇರೆ ನಮ್ಮ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದನೂ ಪುಣೆ, ಮುಂಬೈ, ಬೆಳಗಾಂ, ಗೋವಾ ಈ ಕಡೆ ಬೇರೆ ಬೇರೆ ಕಡೆ ಇದ್ದಂತ ಎಲ್ಲಾ ಕಡೆಯಿಂದನೂ ಭಕ್ತರು ನಡ್ಕೊಂಡ್ ಬಂದಿದ್ದಾರೆ. ಯಾಕಂತಂದ್ರೆ ಐತಿಹಾಸಿಕವಾದಂತ ದೇವಾಲಯ ಇದು. ಯಾಕಂತಂದ್ರೆ ಹಿರಿಯರು ಒಂದು 1970-71ರಲ್ಲಿ ಜಾಗೃತೆಯನ್ನ ಆಯ್ತು, ಅಂತ ಶಕ್ತಿ ಐತಿ ಈ ತಾಯಿಯಲ್ಲಿ ಅಂತೇಳಿ. ಆ ಒಂದು ಶಕ್ತಿಯಿಂದನ ಇವತ್ತಿನ ದಿನ ಇವತ್ತು ಅದ್ದೂರಿಯಾಗಿ ಜಾತ್ರೆಯನ್ನ ನಡೆಯುವಂಥದ್ದು ನಡೀತಿದೆ. ಬೆಳಗಿಂದ ಪೂಜೆ ವಿಧಿವಿಧಾನ ಅವೆಲ್ಲ ಏನ್ ನಡೀತಾ ಇದೆ? ಬೆಳಿಗ್ಗೆ ಮಹಾ ಅಭಿಷೇಕ, ವಿಶೇಷ ವರ್ಷಕ್ಕೊಂಥರ ವಿಶೇಷ ಅಭಿಷೇಕನ ಮಾಡುವಂಥದ್ದು ಇರ್ತೈತಿ. ಅದ್ರ ಜೊತೆಗೆ ಎಲ್ಲರ ಭಕ್ತರ ಶ್ರಮುಖವಾಗಿ ಅಲಂಕಾರನ ಮಾಡಿರ್ತಾರೆ. ಮಾಡಿ ಅವ್ರ ಜೊತೆಗೆ ವಿಶೇಷ ಮಹಾ ಮಂಗಳಾರತಿಯನ್ನು ನಡೀತೈತಿ. ಅದಾದ್ಮೇಲೆ 11 ಗಂಟೆಗೆ ತಾವೆಲ್ಲ ನೋಡ್ತಿದ್ರಿ, ಎಷ್ಟೋ ಮಹಿಳೆಯರ ಅಕ್ಕ ತಂಗಿಯಂದ್ರ ಕುಂಭ ಅಂತ ತಗೊಂಡಿದ್ದಾರೆ. ಅವರೇ ಒಂದು ಭಕ್ತಿಯಿಂದ ಕುಂಭ ಅಂತ ತಗೊಂಡು ಪಲ್ಲಕ್ಕಿ ಉತ್ಸವದ ಜೊತೆಗೆ ಪಾಲ್ಗೊಂಡು ಅದ್ದೂರಿಯಾಗಿ ಶ್ರೀ ಗಾಳಿದುರ್ಗಮ್ಮ ದೇವಸ್ಥಾನ ಹತ್ರ ಮುಂದಾಗ್ತೀವಿ. ಅದಾದ್ಮೇಲೆ 8-8:30ಗೆ ಎಲ್ಲರಿಗೂ ಒಂದು ಪಟಾಕ್ಷಿ ಹೊಡೆಯಂತ ಸಿಗ್ನಲ್ ಅನ್ನು ಇಟ್ಕೊಂಡಿದ್ವಿ, ಸೂಚನೆ. ಆ ಸೂಚನೆಯನ್ನ ಎಲ್ಲರೂ ಗಮನಿಸಿದಾಗ ಎಲ್ಲರಿಗೂ ಪ್ರಸಾದ ಕೊಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಜನಕ್ಕೆ ಅನ್ನ ಪ್ರಸಾದ ವಿತರಣೆ ಮಾಡ್ಬೋದು? ಇದೀಗಲೇ ಲಾಸ್ಟ್ ಟೈಮ್ ಒಂದು 42 ಕ್ವಿಂಟಲ್ ಅಷ್ಟು ಅಕ್ಕಿಯನ್ನ ಮಾಡಿದ್ರೆ, ಈಗ 50 ಕ್ವಿಂಟಲ್ ಮ್ಯಾಗೆ ಅಕ್ಕಿಯನ್ನ ಹಾಕ್ತಿದಾರೆ. ಏನಿಲ್ಲ ಅಂದ್ರೂ ಒಂದು 50,000-60,000 ಜನ ಆರಾಮಾಗಿ ಊಟನ ಮಾಡ್ತಾರ ಅನ್ನೋದ ನಿರೀಕ್ಷೆ ಮಾಡಿದ್ವಿ. ಭಂಡಾರ ಜಾತ್ರೆ ಒಂದು 5 ವರ್ಷ ಆಯ್ತು. ಭಂಡಾರ ಜಾತ್ರೆಯನ್ನ ಮಾಡುವಂಥದ್ದು ಒಂದು ಸಂಪ್ರದಾಯನ ಹಿರಿಯರ ಒಂದು ಹಮ್ಮಿಕೊಂಡಾಗ ಈ ಪಾರಂಪರಿಕವಾಗಿ ನಡ್ಕೊಂಡ್ಬರ್ಬೇಕಿದೆ ಅಂತೇಳಿ ಈ ಒಂದು ಭಂಡಾರ ಜಾತ್ರೆಯನ್ನು ಕೂಡ ಈ ಒಂದು ಇದ್ರಾಗ ನಡ್ಸ್ಕೊಂಡು ಹೊಂಟಿವಿ. ಮುಂದಿನ ವರ್ಷ ಬರ್ತದ ಏನಾದ್ರು ವಿಶೇಷತೆನ ಹಮ್ಕೋಬೇಕಂತ, ಸಮಾಜಮುಖಿ ಏನಾದ್ರು ಮಾಡ್ಬೇಕಂತ ಈಗ ಸರ್ಕಾರದಿಂದ ಮತ್ತು ಮಹಾನಗರ ಪಾಲಿಕೆಗೆ ನಾ ಕೇಳ್ಕೊಳೋದು ಒಂದೇ, ಇಂದ ಒಂದು ದೇವಾಲಯ ಐತಿ ಇಲ್ಲಿ, ದೇವಸ್ಥಾನಕ್ಕ ಒಂದು ಎಲ್ಲಾ ಜನಗಳ ಕುಂತು ಊಟ ಮಾಡಿಸ್ಬೇಕನ್ನುವಂಥದ್ದು ನಮ್ಮೆಲ್ಲ ಕಮಿಟಿಯವ್ರದ ಆಸೆ.